ನಮಸ್ಕಾರ. ನಾವೆಲ್ಲರೂ ಕಾತರದಿಂದ ಕಾಯುತ್ತಿದ್ದ ಮಾಹಿತಿ ಇಲ್ಲಿದೆ. ಈ ಮಾಹಿತಿಯು ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ರೈಲಿನಲ್ಲಿ ಪ್ರಯಾಣಿಸಲು ಬಯಸುವ ಭಕ್ತರಿಗೆ ಒಂದು ಸಮಗ್ರ ಕೈಪಿಡಿಯಾಗಿದೆ. ರಾಯರ ದರ್ಶನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ ತಕ್ಷಣ ಎಲ್ಲಿಂದ ಶುರು ಮಾಡಬೇಕು ಅನ್ನೋ ಗೊಂದಲ ಇರುತ್ತಲ್ವಾ? ಟಿಕೆಟ್ ಬುಕಿಂಗ್ನಿಂದ ಹಿಡಿದು ದೇವಸ್ಥಾನದ ಬಾಗಿಲಿನವರೆಗೆ ಸಂಪೂರ್ಣ ಪ್ರಯಾಣ ಹೇಗಿರಲಿದೆ ಅನ್ನೋದನ್ನ ಈ ವಿವರಣಾತ್ಮಕ ಮಾರ್ಗದರ್ಶನದಲ್ಲಿ ಆಳವಾಗಿ ತಿಳಿಯೋಣ. ಬನ್ನಿ ಶುರು ಮಾಡೋಣ. ಈ ಮಾರ್ಗದರ್ಶನದಲ್ಲಿ ನಾವು ಏನೆಲ್ಲ ನೋಡಲಿದ್ದೇವೆ ಅಂದ್ರೆ, ರೈಲ್ವೆ ನಿಲ್ದಾಣದ ಮಾಹಿತಿ, ಅತ್ಯುತ್ತಮ ರೈಲುಗಳ ಆಯ್ಕೆ, ಮಾರ್ಗ ಮತ್ತು ನಿಲ್ದಾಣಗಳು, ಟಿಕೆಟ್ ದರಗಳು, ನಿಲ್ದಾಣದಿಂದ ದೇವಸ್ಥಾನಕ್ಕೆ ಪ್ರಯಾಣ ಮತ್ತು ಕೊನೆಯದಾಗಿ ಕೆಲವು ಅತ್ಯಂತ ಉಪಯುಕ್ತ ಪ್ರಯಾಣದ ಸಲಹೆಗಳು. ವಿಭಾಗ 1: ನಿಲ್ದಾಣದ ಮಾಹಿತಿ. ಯಾವುದೇ ಯಾತ್ರೆಗೆ ಸಿದ್ಧರಾಗುವ ಮುನ್ನ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದ ಮೊದಲನೇ ಹಾಗೂ ಅತ್ಯಂತ ಪ್ರಮುಖವಾದ ಲಾಜಿಸ್ಟಿಕಲ್ ವಿವರ ಇಲ್ಲಿದೆ. ಟಿಕೆಟ್ ಬುಕ್ ಮಾಡುವಾಗ ನಾವು ನೆನಪಿಡಬೇಕಾದ ಬಹುಮುಖ್ಯವಾದ ಸ್ಟೇಷನ್ ಕೋಡ್ ಎಂದರೆ MALM, ಅಂದ್ರೆ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಮುಖ್ಯವಾದ ವಿಚಾರ ಏನಂದ್ರೆ, ರೈಲು ನೇರವಾಗಿ ಮಠದ ಮುಂದೆಯೇ ನಮ್ಮನ್ನು ಇಳಿಸುವುದಿಲ್ಲ. ಬದಲಾಗಿ ನಿಲ್ದಾಣದಿಂದ ಮುಖ್ಯ ಕ್ಷೇತ್ರಕ್ಕೆ ಸುಮಾರು 15ರಿಂದ 16 ಕಿಲೋಮೀಟರ್ ಪ್ರಯಾಣ ಮಾಡಬೇಕಾಗ್ತದೆ. ವಿಭಾಗ 2: ಅತ್ಯುತ್ತಮ ರೈಲುಗಳ ಆಯ್ಕೆ. ಇಲ್ಲಿ ಲಭ್ಯವಿರುವ ವಿವಿಧ ರೈಲುಗಳ ಸಮಯ, ಪ್ರಯಾಣದ ಅವಧಿ ಮತ್ತು ಪ್ರಮುಖ ನಿಲ್ದಾಣಗಳ ವಿವರಗಳನ್ನು ಸ್ಪಷ್ಟವಾಗಿ ನೋಡೋಣ. ನಮ್ಮ ಮುಂದಿರುವ 2 ಜನಪ್ರಿಯ ಆಯ್ಕೆಗಳೆಂದರೆ ಕರ್ನಾಟಕ ಎಕ್ಸ್‌ಪ್ರೆಸ್ ಅಥವಾ ಉದ್ಯಾನ್ ಎಕ್ಸ್‌ಪ್ರೆಸ್. ಕರ್ನಾಟಕ ಎಕ್ಸ್‌ಪ್ರೆಸ್ ಸ್ವಲ್ಪ ಫಾಸ್ಟ್. ಇದು ಸಂಜೆ 7:20ಕ್ಕೆ ಹೊರಟು ಬೆಳಗಿನ ಜಾವ 2:18ಕ್ಕೆ ತಲುಪ್ತದೆ. ಮುಂಜಾನೆಯ ದರ್ಶನಕ್ಕೆ ಇದು ಹೇಳಿ ಮಾಡಿಸಿದ ರೈಲು. ಆದ್ರೆ ನಿದ್ರೆ ಕೆಡಬಾರ್ದು, ಆರಾಮಾಗಿ ಹೋಗ್ಬೇಕು ಅನ್ನೋರಿಗೆ ಉದ್ಯಾನ್ ಎಕ್ಸ್‌ಪ್ರೆಸ್ ಬೆಸ್ಟ್. ಇದು ರಾತ್ರಿ 8:40ಕ್ಕೆ ಹೊರತದೆ ಮತ್ತು ಬಜೆಟ್ ಸ್ನೇಹಿಯೂ ಹೌದು. ಯಾತ್ರಾರ್ಥಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಇವೆರಡರಲ್ಲಿ ಸೂಕ್ತ ರೈಲುಗಳನ್ನ ಆಯ್ಕೆ ಮಾಡಿಕೊಳ್ಳಲು ಈ ಮಾಹಿತಿ ಖಂಡಿತ ಸಹಕಾರಿಯಾಗಿದೆ. ಕುಟುಂಬದವರ ಜೊತೆ ಅಥವಾ ಮನೆಯಲ್ಲಿರುವ ವಯಸ್ಸಾದವರ ಜೊತೆ ಹೋಗ್ತಾ ಇದ್ದೀರಾ? ಹಾಗಾದ್ರೆ ಬಸವ ಎಕ್ಸ್‌ಪ್ರೆಸ್ ಬಗ್ಗೆ ಯೋಚಿಸಬಹುದು. ಇದು ಸಂಜೆ 4:40ಕ್ಕೆ ಹೊರಟು ಮಧ್ಯರಾತ್ರಿ 12:03ಕ್ಕೆ ಮಂತ್ರಾಲಯ ತಲುಪುತ್ತದೆ. ರಾತ್ರಿ ಇಡೀ ರೈಲಿನಲ್ಲಿ ಕೂರುವ ಬದಲು ಮಧ್ಯರಾತ್ರಿಯೇ ನಿಲ್ದಾಣ ತಲುಪಿ ಹೋಟೆಲ್ನಲ್ಲಿ ಆರಾಮಾಗಿ ನಿದ್ರೆ ಮಾಡಬಹುದು. ಇವುಗಳಷ್ಟೇ ಅಲ್ಲ, ನಮ್ಮ ದಿನಚರ್ಯೆಗೆ ತಕ್ಕಂತೆ ಬೇರೆ ಆಯ್ಕೆಗಳೂ ಇವೆ. ಸಂಜೆ ಬೇಗ ಅಂದ್ರೆ 4 ಗಂಟೆಗೆ ಹೊರಡಲು ಕೊಯಂಬತ್ತೂರು ಮುಂಬೈ LTT ಎಕ್ಸ್‌ಪ್ರೆಸ್ ಇದೆ. ಇನ್ನು ಆಫೀಸ್ ಮುಗಿಸಿ ಮನೆಗೆ ಹೋಗಿ ರಾತ್ರಿ ತಡವಾಗಿ ಹೊರಡಬೇಕು ಅನ್ನೋರ್ಗೆ 10:45ಕ್ಕೆ KSR ಬೆಂಗಳೂರು ಹಜೂರ್ ಸಾಹಿಬ್ ನಾಂದೇಡ್ ಎಕ್ಸ್‌ಪ್ರೆಸ್ ಕೂಡ ಇದೆ. ಸೊ ಟೈಮಿಂಗ್ಸ್ ಬಗ್ಗೆ ಟೆನ್ಷನ್ ಇಲ್ಲ. ಕೇವಲ 5 ಗಂಟೆ 18 ನಿಮಿಷಗಳು. ಹೌದು, ಇದು ಈ ಮಾರ್ಗದ ಅತ್ಯಂತ ವೇಗದ ರೈಲಾದ ಯಶವಂತಪುರ ಗೋರಖ್ಪುರ ಎಕ್ಸ್‌ಪ್ರೆಸ್ನ ಪ್ರಯಾಣದ ಅವಧಿ. ರಾತ್ರಿ 11:40ಕ್ಕೆ ಹೊರಟು ಬೆಳಗ್ಗೆ 4:58ಕ್ಕೆಲ್ಲ ಡೆಸ್ಟಿನೇಷನ್ ತಲುಪಿಬಿಡುತ್ತದೆ. ಬೆಂಗಳೂರಿನಿಂದ ಮಂತ್ರಾಲಯದ ಈ ಪ್ರಯಾಣ ಎಷ್ಟು ಬೇಗ ಮತ್ತು ಸುಲಭವಾಗಿ ಆಗಬಹುದಲ್ವಾ? ವಿಭಾಗ 3: ಮಾರ್ಗ ಮತ್ತು ಪ್ರಮುಖ ನಿಲ್ದಾಣಗಳು. ನಾವು ಕೂರುವ ರೈಲು ಯಾವೆಲ್ಲ ಊರುಗಳನ್ನು ದಾಟಿ ಹೋಗ್ತದೆ ಅನ್ನೋದನ್ನ ಈಗ ನೋಡೋಣ. ಪ್ರಯಾಣ ಶುರುವಾಗುವುದು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂದ್ರೆ KSR ಬೆಂಗಳೂರು ನಿಲ್ದಾಣದಿಂದ. ಅಲ್ಲಿಂದ ಯಲಹಂಕ, ಧರ್ಮಾವರಂ ಮತ್ತು ಗುಂದಕಲ್ ಜಂಕ್ಷನ್ ಮೂಲಕ ಹಾದು ಅಂತಿಮವಾಗಿ ಮಂತ್ರಾಲಯ ರೋಡ್ ನಿಲ್ದಾಣವನ್ನು ತಲುಪ್ತದೆ. ದಾರಿಯುದ್ದಕ್ಕೂ ಈ ಪ್ರಮುಖ ನಿಲ್ದಾಣಗಳು ಸಿಗ್ತವೆ. ವಿಭಾಗ 4: ಟಿಕೆಟ್ ದರದ ಅಂದಾಜು. ಯಾವುದೇ ಟ್ರಿಪ್ ಇರ್ಲಿ, ಬಜೆಟ್ ಬಗ್ಗೆ ಮುಂಚೆ ಒಂದು ಐಡಿಯಾ ಇರೋದು ಬಹಳ ಮುಖ್ಯ. ವಿವಿಧ ವರ್ಗಗಳ ಟಿಕೆಟ್ ದರಗಳನ್ನು ಗಮನಿಸೋದಾದ್ರೆ, ಸ್ಲೀಪರ್ ಕ್ಲಾಸ್ಗೆ ಸಾಮಾನ್ಯವಾಗಿ 245ರಿಂದ 375 ರೂಪಾಯಿ ಇರ್ತದೆ. ಇನ್ನು 3AC ಗೆ 660ರಿಂದ 985, 2AC ಗೆ 935ರಿಂದ 995 ಮತ್ತು 1AC ಗೆ 1555ಕ್ಕೂ ಹೆಚ್ಚು ದರವಿರ್ತದೆ. ಇಲ್ಲಿ ನಾವು ಮಾಡಬಹುದಾದ ಒಂದು ಸ್ಮಾರ್ಟ್ ಪ್ಲಾನ್ ಏನಂದ್ರೆ, ಓವರ್ ನೈಟ್ ರೈಲುಗಳನ್ನು ಆರಿಸಿಕೊಂಡ್ರೆ ಒಂದು ರಾತ್ರಿಯ ಹೋಟೆಲ್ ವೆಚ್ಚವನ್ನು ಸುಲಭವಾಗಿ ಉಳಿಸಬಹುದು. ವಿಭಾಗ 5: ನಿಲ್ದಾಣದಿಂದ ದೇವಸ್ಥಾನಕ್ಕೆ ಪ್ರಯಾಣ. ರೈಲಿನಿಂದ ಇಳಿದಾಯ್ತು, ಮುಂದೇನು? ಆ ಪವಿತ್ರ ಮಠವನ್ನು ತಲುಪುವುದು ಹೇಗೆ ಅನ್ನೋದನ್ನ ಈಗ ನೋಡೋಣ. ಆಗಲೇ ಹೇಳಿದ ಹಾಗೆ ಈ 15 ಅನ್ನೋ ಸಂಖ್ಯೆಯನ್ನು ಮರೆಯುವಂತಿಲ್ಲ. ಮಂತ್ರಾಲಯ ರೋಡ್ ಸ್ಟೇಷನ್ನಿಂದ ದೇವಸ್ಥಾನಕ್ಕೆ ಇರುವುದು ಬರೋಬ್ಬರಿ 15 ಕಿಲೋಮೀಟರ್. ಹಾಗಾಗಿ ರೈಲಿನಿಂದ ಇಳಿದ ತಕ್ಷಣ ಮಠ ಸಿಗುವುದಿಲ್ಲ ಅನ್ನೋ ಸ್ಪಷ್ಟತೆ ನಮ್ಗಿರ್ಬೇಕು. 15 ಕಿಲೋಮೀಟರ್ ಹೋಗಲು ಅತ್ಯುತ್ತಮ ಸಾರಿಗೆ ವ್ಯವಸ್ಥೆ ಸ್ಟೇಷನ್ ಹೊರಗಡೆಯೇ ನಮಗೆ ಸಿಗುತ್ತದೆ. ಶೇಡ್ ಆಟೋಗೆ ಒಬ್ಬರಿಗೆ 30ರಿಂದ 60 ರೂಪಾಯಿಗಳಾದರೆ, ಪ್ರೈವೇಟ್ ಆಟೋಗೆ ಒಟ್ಟು 150ರಿಂದ 300 ರೂಪಾಯಿಗಳಾಗಬಹುದು. ಇದರ ಜೊತೆಗೆ ಟ್ಯಾಕ್ಸಿ ಮತ್ತು ಬಸ್ಗಳ ಸೌಲಭ್ಯ ಕೂಡ ಇದೆ. ಅಬ್ಬಬ್ಬ, ಅಂದ್ರೆ ಒಂದು 20ರಿಂದ 30 ನಿಮಿಷದ ಪ್ರಯಾಣ ಅಷ್ಟೇ.
ವಿಭಾಗ 6 ಪ್ರಮುಖ ಪ್ರಯಾಣದ ಸಲಹೆಗಳು. ನಮ್ಮ ಈ ಪವಿತ್ರ ಯಾತ್ರೆ ಆರಾಮಾಗಿ ಯಾವುದೇ ಅಡೆತಡೆಗಳಿಲ್ಲದೆ ನಡೆಯಲು ಇಲ್ಲಿವೆ ನೋಡಿ ಕೆಲವು ಪ್ರಾಯೋಗಿಕ ಟಿಪ್ಸ್. ಅಕ್ಟೋಬರಿಂದ ಫೆಬ್ರವರಿವರೆಗಿನ ಹವಾಮಾನ ಈ ಪ್ರಯಾಣಕ್ಕೆ ಹೇಳಿ ಮಾಡಿಸಿದಂತಿರ್ತದೆ. ವೀಕೆಂಡಲ್ಲಿ ಹೋಗೋದಾದ್ರೆ ದಯವಿಟ್ಟು ಟಿಕೆಟ್ಗಳ್ನೂ ಸ್ವಲ್ಪ ಮುಂಚೆಯೇ ಕಾಯ್ದಿರಿಸ್ಕೊಳ್ಳಿ. ಐಡಿ ಕಾರ್ಡ್ ಜೊತೆಲಿರ್ಲಿ. ಹಾಗೆ ಟ್ರೇನ್ ಲೈವ್ ಸ್ಟೇಟಸ್ ಚೆಕ್ ಮಾಡಲು IRCTC ಆಪ್ ಬಳಸುವುದು ಜಾಣತನ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂದ್ರೆ ಶ್ರೀಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಸಮಯದಲ್ಲಿ ಮಂತ್ರಾಲಯದಲ್ಲಿ ಭಾರೀ ಜನದಟ್ಟಣೆ ಇರ್ತದೆ. ಸೊ ಆ ಟೈಮಲ್ಲಿ ಹೋದ್ರೆ ಮುಂಚಿತವಾಗಿ ಪ್ಲಾನ್ ಮಾಡ್ಕೊಳ್ಳಿ. ಬೆಳಗಿನ ದರ್ಶನದಲ್ಲಿ ಜನದಟ್ಟಣೆ ಕಡಿಮೆ ಇರ್ತದೆ. ಇದೊಂದು ನಿಜವಾದ ಗೋಲ್ಡನ್ ಟಿಪ್. ಬೆಳಗಿನ ಜಾವದ ಆ ಪ್ರಶಾಂತ ವಾತಾವರಣದಲ್ಲಿ ರಾಯರ ದರ್ಶನ ಮಾಡೋದೇ ಒಂದು ಅದ್ಭುತ ಅನುಭವ. ಇದಕ್ಕಾಗಿಯೇ ನಾನಾಗ್ಲೇ ಹೇಳಿದ್ದು, ರಾತ್ರಿ ಪ್ರಯಾಣದ ರೈಲುಗಳನ್ನ ಆಯ್ಕೆ ಮಾಡಿಕೊಳ್ಳೋದು ಈ ಬೆಳಗಿನ ದರ್ಶನಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈಗೇಳಿ, ಟಿಕೆಟ್ ಬುಕ್ ಮಾಡೋದ್ರಿಂದ ಹಿಡಿದು ದಾರಿಯ ವಿವರಗಳು, ಆಟೋ ದರಗಳವರೆಗೆ ಎಲ್ಲವೂ ಕ್ಲಿಯರ್ ಅಲ್ವಾ? ಈ ಎಲ್ಲಾ ಸಿದ್ಧತೆಗಳೊಂದಿಗೆ ಆ ಭಗವಂತನ ಪ್ರಶಾಂತ ದರ್ಶನ ಪಡೆಯಲು ನಾವೀಗ ಸಂಪೂರ್ಣವಾಗಿ ಸಜ್ಜಾಗಿದ್ದೇವೆ. ಈ ವಿವರಗಳು ನಮ್ಮೆಲ್ಲರ ಪವಿತ್ರ ಯಾತ್ರೆಯನ್ನು ಯೋಜಿತ ಮತ್ತು ಸುಗಮವಾಗಿ ಕೈಗೊಳ್ಳಲು ಖಂಡಿತವಾಗಿಯೂ ಪೂರ್ಣ ಪ್ರಮಾಣದ ಮಾರ್ಗದರ್ಶನ ನೀಡುತ್ತವೆ. ಶುಭ ಪ್ರಯಾಣ, ದರ್ಶನ ಮಂಗಳಕರವಾಗಿರಲಿ. ಮತ್ತೊಂದು ಉಪಯುಕ್ತ ವಿವರಣಾತ್ಮಕ ಮಾರ್ಗದರ್ಶಿಯೊಂದಿಗೆ ಮತ್ತೆ ಭೇಟಿಯಾಗೋಣ.